ಗುಡಿಬಂಡೆ ಪಟ್ಟಣದ ಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ 3 ವರ್ಷಗಳ ಹಿಂದೆ ಭವ್ಯವಾಗಿ ಸ್ಥಾಪಿಸಲಾದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಗ್ರಹ ಇದೀಗ ನಿರ್ಲಕ್ಷ್ಯದಿಂದ ಹಾಳಾಗ್ತಿರೋದು ಸ್ಥಳೀಯರ ಗಮನ ಸೆಳೆದಿದೆ. ವಿಗ್ರಹದ ಮೇಲಿನ ಬಣ್ಣವು ಚೂರು ಚೂರಾಗಿ ಕೆಳಗೆ ಬೀಳ್ತಾ ಇದ್ದು ಅಂಬೇಡ್ಕರ್ ಅವರ ಮುಖಭಾವನೆಗೂ ಹಾನಿಯಾಗಿದೆ. ವಿಗ್ರಹದ ಸುತ್ತಲೂ ರಕ್ಷಣೆ, ಬೆಳಕು ಮತ್ತು ಸಂರಕ್ಷಣೆ ವ್ಯವಸ್ಥೆಯ ಕೊರತೆಯು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಪಟ್ಟಣದ ಜನತೆ ಹಾಗೂ ಅಂಬೇಡ್ಕರ್ ಅಭಿಮಾನಿಗಳಲ್ಲಿ ಈ ವಿಷಯ ಚರ್ಚೆಗೆ ಗ್ರಾಸವಾಗಿದ್ದು, ದೇಶದ ಸಂವಿಧಾನ ಶಿಲ್ಪಿಯ ವಿಗ್ರಹವೇ ಹಾಳಾಗಿರುವಾಗ ಸಣ್ಣ ವಿಷಯಗಳಿಗೂ ಕಾರ್ಯಕ್ರಮ ನಡೆಸುತ್ತಿದ್ದ ನಾಯಕರು ಮತ್ತು ಸಂಘಗಳು ಎಲ್ಲಿದ್ದಾರೆ ಅಂತ ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ. ಈ ಕುರಿತು ಜಿಲ್ಲಾಡಳಿತ ಮುಖಂಡರಾದ ಗಂಗರಾಜು ಆಕ್ರೋಶ ವ್ಯಕ್ತಪಡಿಸಿ, ಈ ವಿಗ್ರಹವು ಕಂಚಿನದ್ದೋ ಅಥವಾ ಸಿಮೆಂಟಿನದ್ದೋ ಅಂತ ಸ್ಪಷ್ಟವಾಗಿಲ್ಲ. ಕೇವಲ 3 ವರ್ಷಗಳಲ್ಲೇ ಬಣ್ಣವು ಚೂರಾಗಿ ಬೀಳ್ತಿರೋದು ವಿಷಾದನೀಯ. ವಿಗ್ರಹದ ಸುತ್ತಮುತ್ತ ಯಾವುದೇ ಬೆಳಕು ವ್ಯವಸ್ಥೆ ಇಲ್ಲದೆ ಕತ್ತಲಲ್ಲಿ ಮುಳುಗಿದೆ. ನಾಮಫಲಕಕ್ಕೂ ಸೂಕ್ತ ಪ್ಲಾಸ್ಟರಿಂಗ್ ಆಗಿಲ್ಲ. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪಟ್ಟಣದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಿವೆ ಅಂತ ಹೇಳ್ಕೊಂಡ್ರು ವಿಗ್ರಹದ ಸಂರಕ್ಷಣೆಗೆ ಯಾರು ಮುಂದೆ ಬಂದಿಲ್ಲ ಎಂಬುದು ನೋವಿನ ಸಂಗತಿ ಅಂತ ಟೀಕಿಸಿದ್ರು. ಗುಡಿಬಂಡೆ ಪಟ್ಟಣದಲ್ಲಿ 2022 5ನೇ ತಿಂಗಳು 23ನೇ ತಾರೀಕು ಸೋಮವಾರ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಎಲ್ಲ ಸಂಘಟನೆಗಳು, ತಾಲೂಕು ಆಡಳಿತ ಮತ್ತು ಎಲ್ಲ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ನಿರ್ಮಾಣವಾಗಿರುವುದಾಗಿ ತಿಳಿದು ಬಂದಿರುತ್ತದೆ. ಈ ಕುರಿತು ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಅಲ್ಲೇ ಅಭಿವೃದ್ಧಿಪಡಿಸ್ತಾ ಇರತಕ್ಕಂಥ ವಿಚಾರ ಮತ್ತು ಪುತ್ಥಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ ಮತ್ತು ಜಯಂತಿಯ ಕಾರ್ಯಕ್ರಮಗಳಲ್ಲಿ ಪದೇ ಪದೇ ಆ ಪುತ್ಥಳಿ ಇದು ಕಂಚಿನದ ಅಥವಾ POPದ ಯಾವುದು ಎನ್ನುವುದರ ಬಗ್ಗೆ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇರೋದ್ರಿಂದ ಈ ಸಂಬಂಧ ಅಲ್ಲಿ ನಾವು ಇವಾಗ ಪ್ರಸ್ತುತ ಪರಿಶೀಲಿಸಿದಂಥ ಸಂದರ್ಭದಲ್ಲಿ ಪುತ್ಥಳಿ ಅಲ್ಲಲ್ಲಿ ಸ್ವಲ್ಪ ಪೇಂಟು ಕಿತ್ತೋಗಿರತಕ್ಕಂಥದ್ದು ಕಂಡು ಬರ್ತಾ ಇರೋದ್ರಿಂದ ಈ ಪುತ್ಥಳಿಯ ವಿಚಾರವಾಗಿ ಚರ್ಚೆ ಮಾಡಲು ತಹಶೀಲ್ದಾರರು ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ನಾನು ಇಡೀ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯ ನಿರ್ಮಾಣದ ಸಮಿತಿಯನ್ನು ಕರೆದು ಪರಿಶೀಲನೆ ಮಾಡೋದಾಗಿ ತಿಳಿಸಿರುತ್ತಾರೆ. ಅದೇ ರೀತಿಯಾಗಿ ಸುಮಾರು ಬಾರಿ ಆ ಒಂದು ವಿಗ್ರಹ ನಿರ್ವಹಣೆಯ ಬಗ್ಗೆ ಮತ್ತು ಅಲ್ಲಿ ಉಳಿಕೆ ಇರತಕ್ಕಂಥ ಬಾಕಿ ಕಾಮಗಾರಿಗಳ ಬಗ್ಗೆ ಸಹ ಅಭಿವೃದ್ಧಿಪಡಿಸಲು ಸಭೆ ಕರೆಯುವುದಾಗಿ ತಹಶೀಲ್ದಾರ್ ಸರ್ ತಿಳಿಸಿರುತ್ತಾರೆ. ಅದನ್ನು ಆದಷ್ಟು ಬೇಗ ಸಭೆ ಸೇರಿಸಿ ಈ ಒಂದು ವಿಗ್ರಹದ ಹತ್ರ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಮತ್ತು ಆ ಒಂದು ಪೇಂಟಿಂಗು ಶಿಥಿಲವಾಗುತ್ತಿರುವುದರ ಬಗ್ಗೆ ಕ್ರಮವಹಿಸಲು ನಾವು ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತೊಂದು ಸರಿ ತಾಲೂಕು ಆಡಳಿತ ಮತ್ತು ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಸಲ್ಲಿಸಿ ಎಲ್ಲ ಮುಖಂಡರನ್ನ ಒಂದು ಕಡೆ ಸೇರಿಸಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಅಥವಾ ಈ ಒಂದು ಪ್ರಗತಿಯಲ್ಲಿ ಆ ಒಂದು ಕಾಮಗಾರಿಯಲ್ಲಿ ಬಾಕಿ ಇರತಕ್ಕಂಥ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಲು ಕ್ರಮವಹಿಸುವುದು ಅಂತ ತಮ್ಮಲ್ಲಿ ತಿಳಿಯಪಡಿಸ್ತಾ ಇದ್ದೀನಿ. ಇನ್ನು ಸಂವಿಧಾನ ಶಿಲ್ಪಿಯ ಪ್ರತಿಮೆಯು ನಮ್ಮ ಸಾಂವಿಧಾನಿಕ ಚೇತನೆಯ ಸಂಕೇತ. ಅದನ್ನ ಈ ರೀತಿ ನಿರ್ಲಕ್ಷ್ಯದಿಂದ ಬಿಟ್ಟುಬಿಡೋದು ಸಮಾಜದ ಹೀನಾಯತೆ. ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತ ತಕ್ಷಣ ಕ್ರಮ ಕೈಗೊಂಡು ವಿಗ್ರಹದ ನವೀಕರಣ ಮಾಡಬೇಕು. ಇಲ್ಲದಿದ್ದರೆ ದಲಿತ ಸಂಘಟನೆಗಳ ಮೂಲಕ ಪ್ರತಿಭಟನೆಗಿಳಿಬೇಕಾಗ್ತದೆ ಅಂತ ಎಚ್ಚರಿಸಿದ್ರು. ಸ್ಥಳೀಯರು ಸಹ ವಿಗ್ರಹದ ದುಸ್ಥಿತಿಯ ಕುರಿತು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಇದು ಅಂಬೇಡ್ಕರ್ ಅವರ ಗೌರವಕ್ಕೆ ಧಕ್ಕೆ ತರುತ್ತಿದೆ. ಸರ್ಕಾರ ಅಥವಾ ಸ್ಥಳೀಯ ಆಡಳಿತವು ತಕ್ಷಣ ಗಮನ ಹರಿಸಿ ಪುನರ್ಬಳಕೆ, ಬಣ್ಣದ ನವೀಕರಣ ಹಾಗೂ ಬೆಳಕು ವ್ಯವಸ್ಥೆ ಕೈಗೊಳ್ಳಬೇಕು ಅಂತ ಬೇಡಿಕೊಂಡಿದ್ದಾರೆ. ಅಂಬೇಡ್ಕರ್ ವೃತ್ತ ಎಂಬ ಹೆಸರಿನ ಗೌರವ ಒಂದೆಡೆ ಇದ್ರೂ ಅದರ ನಿರ್ಲಕ್ಷ್ಯ ಮತ್ತೊಂದೆಡೆ ಪರಸ್ಪರ ವಿರೋಧಾಭಾಸದ ಚಿತ್ರಣ ನೀಡುತ್ತಿದೆ. ಇನ್ನು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಮೆಯ ನವೀಕರಣ, ಸುತ್ತಮುತ್ತಲಿನ ಸೌಂದರ್ಯೀಕರಣ, ಬೆಳಕು ಮತ್ತು ರಕ್ಷಣೆ ವ್ಯವಸ್ಥೆ ತಕ್ಷಣ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದು, ಅಂಬೇಡ್ಕರ್ ಪ್ರತಿಮೆಗೆ ಗೌರವ ಕೊಡೋದು ಕೇವಲ ಮಾಲೆ ಹಾಕೋದಲ್ಲ, ಅದರ ಸಂರಕ್ಷಣೆ ಕೂಡ ನಮ್ಮ ಸಾಮಾಜಿಕ ಜವಾಬ್ದಾರಿಯೂ ಹೌದು. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ.